ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्री श्री राधा कृष्ण चंद्र की जय, कृष्ण बलराम की जय, निताय गौरंग की जय, श्रीनिवास गोविंद की जय, प्रहलाद नरसिंहदेव की जय, शील प्रभुपाद की जय. ಓಕೆ, ಸೊ ಕಳೆದ ವಾರದಲ್ಲಿ ರೀಡಿಂಗ್ ಸೆಕ್ಷನ್ ಮಾಡಕ್ಕಾಗ್ಲಿಲ್ಲ. ಸೊ ನಾವು ಸ್ವಲ್ಪ ಬ್ಯುಸಿ ಆಗಿದ್ದೀವಿ. ಸೊ ಒಂದು ವಾರದ ಹಿಂದೆ, ಅಂದ್ರೆ 2 ವಾರ ಹಿಂದೆ ನಾವು ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ, ಸೊ ಇಷ್ಟವರೆಗೂ ನಾವು ಓದಿದ್ದೀವಿ. ಸೊ ಇನ್ಮೇಲೆ ಇವತ್ತಿಂದ ಇಲ್ಲಿ ಶುರು ಮಾಡೋಣ. ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಅಧ್ಯಾಯ ಹೆಸರು ಸುಪ್ತ ಜಿಜ್ಞಾಸೆ. ಸೊ ಮೂಢ ಗೃಹಮೇಧಿಯು ತಾನು ಪಡೆದಿರುವ ವಿಶಿಷ್ಟ ಮಾದರಿಯ ದೇಹವು ಅನಿತ್ಯವೆಂದು ತಿಳಿದಿಲ್ಲ. ಸೊ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ಮೂಢ ಗೃಹಮೇಧಿ ಗೃಹಸ್ಥ. ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ, ಗೃಹಮೇಧಿ ಅಂದ್ರೆ ಧರ್ಮ ಗ್ರಂಥಗಳ ನಿಯಮಗಳಿಗೆ ವಿರುದ್ಧವಾಗಿ ತನ್ನ ಜೀವನವನ್ನು, ತನ್ನ ಕುಟುಂಬವನ್ನು ಪಾಲನೆ ಮಾಡುವುದು. ಗೃಹಸ್ಥ ಅಂದ್ರೆ ಧರ್ಮ ಗ್ರಂಥಗಳಿಗೆ, ಅಂದ್ರೆ ಧರ್ಮ ಗ್ರಂಥಗಳ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವವನು ಗೃಹಸ್ಥ. ಪಾಲಿಸಿದವನು, ಯಾರು ಪಾಲನೆ ಮಾಡುವುದಿಲ್ಲವೋ ಅವನು ಗೃಹಮೇಧಿ. ಸೊ ಅಂತವರಿಗೆ ದೇಹವು ಅನಿತ್ಯವೆಂದು ತಿಳಿದಿಲ್ಲ. ಅಂದ್ರೆ ಅವ್ರಿಗೂ ಜ್ಞಾನ ಇಲ್ಲ, ಈ ದೇಹ ಅನಿತ್ಯ ಅನ್ನೋದು. ಅಷ್ಟೇ ಅಲ್ಲ, ಅದೊಂದೇ ಅಲ್ಲ, ತನ್ನ ದೈನಂದಿನ ಜೀವನದಲ್ಲಿ ಏನೇನು ನಡೀತಿದೆಯೋ ಅದರ ವಾಸ್ತವಿಕ ಸ್ವಭಾವವೇನು ಎಂಬುದರ ಬಗ್ಗೆ ಅವನು ಕುರುಡನಾಗಿದ್ದಾನೆ. ಸೊ ಪ್ರಭುಪಾದರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಷ್ಟೇ ಅಲ್ಲ, ಯಾಕಂದ್ರೆ ಈ ದೇಹವು ಅನಿತ್ಯ, ಇದು ಯಾವತ್ತಿದ್ದಾದರೂ ನಾವು ತ್ಯಾಗ ಮಾಡಿ ಬಿಟ್ಬಿಟ್ಟು ಹೋಗ್ತಾ ಇರ್ಬೇಕು. ಅದು ಆ ಜ್ಞಾನ ಅವನಿಗೂ ತಿಳಿದಿಲ್ಲ. ಅದು ಅಲ್ಲದೆ ದಿನನಿತ್ಯದ ಜೀವನದಲ್ಲಿ ಏನೇನು ನಡೆಯುತ್ತಿದೆ ಅದರ ವಾಸ್ತವಿಕ ಸ್ವಭಾವವೇನು ಎಂಬುದರ ಬಗ್ಗೆನೂ ಅವನು ಕುರುಡನಾಗಿದ್ದಾನೆ ಅಂದ್ರೆ ಅಜ್ಞಾನದಲ್ಲಿ ಇದ್ದಾನೆ ಅಂತ. ಸೊ ಅವನು ತನ್ನ ತಂದೆ ಸಾಯುವುದನ್ನು ನೋಡುತ್ತಾನೆ, ತನ್ನ ತಾಯಿ ಸಾಯುವುದನ್ನು ನೋಡುತ್ತಾನೆ, ಅಥವಾ ತನ್ನ ಬಂಧು ನೆರೆ ಹೊರೆಯುವವರು ಸಾಯುವುದನ್ನು ನೋಡುತ್ತಾನೆ. ಸೊ ಇಲ್ಲಿ ಪ್ರಭುಪಾದರು ಅಂತ ಅಜ್ಞಾನಿ, ಅವನ ಕಣ್ಣು ಮುಂದೆ ಇವರೆಲ್ಲ ಸಾಯ್ತಾ ಇದ್ದಾರೆ, ಆದ್ರೂ ಅವನಿಗೆ ಅಜ್ಞಾನದಲ್ಲೇ ಇರ್ತಾನೆ. ಯಾಕಂದ್ರೆ ಇದು ಅನಿತ್ಯ, ಅಶಾಶ್ವತ ಅನ್ನೋ ಜ್ಞಾನ ಇಲ್ಲ. ಅಥವಾ ತನ್ನ ಬಂಧುವೋ ನೆರೆ ಹೊರೆಯುವವರು ಸಾಯುವುದನ್ನು ನೋಡುತ್ತಾನೆ, ಆದರೂ ತನ್ನ ಕುಟುಂಬದ ಇತರರು ಸಾಯುತ್ತಾರೆಯೋ ಎಂದು ವಿಚಾರ ಮಾಡುವುದಿಲ್ಲ ಅಂತ ಜ್ಞಾನ ಇಲ್ಲ. ಸೊ ಇದಲ್ಲ, ನಾಳೆ ತನ್ನ ಕುಟುಂಬದ ಸದಸ್ಯರೆಲ್ಲ ಸಾಯುತ್ತಾರೆ, ತಾನು ಸಾಯುತ್ತೀನಿ ಎಂದು ಕೆಲವು ಸಲ ಅವನು ಯೋಚಿಸುತ್ತಾನೆ, ತಿಳಿದುಕೊಳ್ಳುತ್ತಾನೆ. ಇಡೀ ಕುಟುಂಬ, ಅಥವಾ ಹಾಗೆ ನೋಡಿದರೆ ಇಡೀ ಸಮುದಾಯ, ಸಮಾಜ, ರಾಷ್ಟ್ರ ಮತ್ತು ಅಂಥವುದೆಲ್ಲ ಗಾಳಿಯಲ್ಲಿರುವ ಒಂದು ಕ್ಷಣ ಭಂಗುರವಾದ ಗುಳ್ಳೆ. ಹೆಂಗೆ ಪ್ರಭುಪಾದರು ಇಲ್ಲಿ ಹೇಳಿದ್ದಾರೆ. ಸೊ ಇದೆಲ್ಲ ಗಾಳಿಯಲ್ಲಿರುವ ಒಂದು ಕ್ಷಣ ಭಂಗುರವಾದ ಗುಳ್ಳೆ ಅಂತ, ಜಸ್ಟ್ ಕ್ಷಣ. ಅದಕ್ಕೆ ಶಾಶ್ವತವಾದ ಮೌಲ್ಯವಿಲ್ಲ ಎಂದು ಅವನು ತಿಳಿದಿರಬಹುದು. ಆದರೂ ಅಂತಹ ತಾತ್ಕಾಲಿಕವಾದ ವ್ಯವಸ್ಥೆಯ ಬಗ್ಗೆ ಅವನು ಹುಚ್ಚನಾಗಿದ್ದಾನೆ.
ಸೊ ಅಂತವನೇ ಗೃಹಮೇಧಿ ಅಂತ. ಎಷ್ಟು ವ್ಯಾಮೋಹ, ಎಷ್ಟು ಹುಚ್ಚನಾಗಿರ್ತಾನಂದ್ರೆ ಎಲ್ಲ ಮರ್ತೋಗ್ಬಿಡ್ತಾನೆ. ಇದೆಲ್ಲ ಅಶಾಶ್ವತ, ಎಲ್ಲ ಕಣ್ಣು ಮುಂದೆ ಸಾಯ್ತಾ ಇದ್ದಾರೆ, ಎಲ್ಲ ಬಂಧುಗಳು, ಆ ಬೇರೆಯವರು ಎಲ್ಲ. ಆದ್ರೂ ಅವನು ಅಂತಹ ಅಜ್ಞಾನದಲ್ಲಿ ಇದ್ದು ಇದೆಲ್ಲ ತಾತ್ಕಾಲಿಕ ಅನ್ನೋದು ಅವನಿಗೆ ಅಂತಹ ವ್ಯಾಮೋಹದಲ್ಲಿ ಹುಚ್ಚನಾಗಿರುತ್ತಾನೆ. ಸುಪ್ತ ಜಿಜ್ಞಾಸೆಯಲ್ಲಿ ತೊಡಗುವುದಿಲ್ಲ. ಮರಣಾಂತರ ತಾನು ಎಲ್ಲಿಗೆ ಹೋಗಬೇಕು ಎಂಬುದರ ಅರಿವು ಅವನಿಗಿಲ್ಲ. ತನ್ನ ಕುಟುಂಬ, ಸಮಾಜ ಅಥವಾ ರಾಷ್ಟ್ರದ ತಾತ್ಕಾಲಿಕ ವ್ಯವಸ್ಥೆಗಾಗಿ ಅವನು ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ. ಆದರೆ ಪ್ರಸ್ತುತ ಜೀವನವನ್ನು ದಾಟಿಕೊಂಡು ಮುಂದೆ ಹೋಗುವ ತನಗಾಗಲಿ ಅಥವಾ ಇತರಿಗಾಗಲಿ ಭಾವಿ ವ್ಯವಸ್ಥೆಯನ್ನು ಅವನು ಮಾಡುವುದಿಲ್ಲ. ಸೊ ಇದೆಲ್ಲ ಗೃಹಮೇಧಿಯ ಯೋಚನೆ, ಗೃಹಮೇಧಿಯ ಅಜ್ಞಾನ, ಗೃಹಮೇಧಿಯ ವ್ಯಾಮೋಹ. ಸೊ ನಿಜವಾಗಿ ಅವನಿಗೆ ನಾನು ಸತ್ ಮೇಲೆ ಎಲ್ಲಿ ಹೋಗ್ತೀನಿ, ನೆಕ್ಸ್ಟ್ ಜೀವನ ಏನು, ತನ್ನ ಕುಟುಂಬ, ಸಮಾಜ, ರಾಷ್ಟ್ರ ಇದೆಲ್ಲ ತಾತ್ಕಾಲಿಕ ವ್ಯವಸ್ಥೆ. ನಾನು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದು ಪ್ರಸ್ತುತ ಜೀವನ. ಸೊ ಜಸ್ಟ್ ಅಶಾಶ್ವತ. ಇದೆಲ್ಲ ಏನು ನಮಗೆ ನನ್ನ ಹಿಂದೆ ಬರುವುದಿಲ್ಲ. ಸೊ ಇದೆಲ್ಲ ಅವನಿಗೆ ಏನೂ ಗೊತ್ತಿಲ್ಲ. ಮತ್ತೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ರೈಲು ಬೋಗಿ ಅಂತಹ ಸಾರ್ವಜನಿಕ ವಾಹನದಲ್ಲಿ, ಯಾಕಂದ್ರೆ ಪ್ರಭುಪಾದರು ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ನಾವು ಒಂದು ರೈಲಲ್ಲಿ ಪ್ರಯಾಣ ಮಾಡ್ತೀವಿ, ಕೆಲವರು ಅಪರಿಚಿತರನ್ನು ಭೇಟಿಯಾಗುತ್ತೇವೆ, ಗೆಳೆಯರಾಗುತ್ತೇವೆ, ಅವರೊಡನೆ ಕೂಡುತ್ತೇವೆ. ಕೆಲ ಕಾಲ ನಾವೆಲ್ಲ ಆ ವಾಹನದ ಸದಸ್ಯರಾಗುತ್ತೇವೆ. ಸ್ವಲ್ಪ ಸಮಯದ ನಂತರ ನಾವು ಬೇರೆಯಾಗುತ್ತೇವೆ, ಮತ್ತೆಂದು ಭೇಟಿ ಆಗುವುದಿಲ್ಲ. ಹಾಗೆಯೇ ನಮ್ಮ ಜೀವನವೆಂಬ ದೀರ್ಘ ಪ್ರಯಾಣದಲ್ಲಿ ಈ ಕುಟುಂಬ, ದೇಶ ಅಥವಾ ಸಮಾಜ ಎಂಬುದರಲ್ಲಿ ತಾತ್ಕಾಲಿಕವಾಗಿ ಕುಳಿತುಕೊಳ್ಳುವ ಅವಕಾಶ ನಮಗೆ ಸಿಗುತ್ತದೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಪ್ರಭುಪಾದರು, ನಾವು ಒಂದು ರೈಲು ಅಥವಾ ಯಾವುದೋ ಒಂದು ಊರಿಗೆ ಪ್ರಯಾಣ ಮಾಡುವಾಗ, ರೈಲೇ ಅಲ್ಲ ಬೇರೆ ಯಾವುದೇ ಬಸ್ಸಲ್ಲಿ ಪ್ರಯಾಣ ಮಾಡಿರುವಾಗ ಸಾಮಾನ್ಯವಾಗಿ ಸಾರ್ವಜನಿಕರು ನಮಗೆ ಭೇಟಿ ಆಗ್ತಾರೆ. ಅವರು ಸ್ನೇಹ ಬೆಳೆಯುತ್ತೆ, ಸ್ವಲ್ಪ ಮಾತಾಡ್ತೀವಿ, ಏನೇನೋ ಮಾಡ್ತೀವಿ. ಆದ್ರೆ ಅವರು ಸ್ಟೇಷನ್ ಬಂದ ತಕ್ಷಣ ಅವರು ಇಳಿದ್ಬಿಟ್ಟು ಹೋಗ್ತಾರೆ, ನಾವು ಮುಂದುವರಿತೀವಿ ಅಥವಾ ನಾವು ಮುಂದೆ ಇಳಿದ್ಬಿಟ್ಟು ಹೋಗ್ತೀವಿ. ಮತ್ತೆ ನಾವು ಅವರನ್ನು ಭೇಟಿ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ನಾವು ಮತ್ತೆಂದೂ ಭೇಟಿ ಆಗುವುದಿಲ್ಲ. ಹಾಗೆಯೇ ನಮ್ಮ ಜೀವನದಲ್ಲಿ ಈಗಿನ ಜೀವನ ಎಂಬ ದೀರ್ಘ ಪ್ರಯಾಣ, ಈ ಕುಟುಂಬ ಅಥವಾ ದೇಶ ಅಥವಾ ಹೆಂಡತಿ ಅಥವಾ ಮಕ್ಕಳು ಅಥವಾ ಯಾರೇ ನೆಂಟರು ಆಗಲಿ, ಇದೆಲ್ಲ ತಾತ್ಕಾಲಿಕ. ಸೊ ಕುಳಿತುಕೊಳ್ಳುವ ಅವಕಾಶ ನಮಗೆ ಸಿಗುತ್ತದೆ ಅಷ್ಟೇ. ನಾವು 100 ವರ್ಷ ಕುತ್ಕೊಂತೀವಿ ಅವ್ರ ಜೊತೆಯಲ್ಲಿ ಮ್ಯಾಕ್ಸಿಮಮ್. ಆದ್ರೆ ಈಗಿನ ಕಾಲ ಅದೂ ಇಲ್ಲ. ಸೊ ಯಾವಾಗ ಕಾಲ ತೀರಿ ಹೋಗುತ್ತೋ ನಾವೆಲ್ಲರನ್ನು ತ್ಯಜಿಸು ಹೋಗ್ತಾ ಇರಬೇಕು, ಅದು ತಾತ್ಕಾಲಿಕ. ಅದೇ ಕಾಲ ತೀರಿದೊಡನೆ ಮನಸ್ಸಿಲ್ಲದೆಯೇ ಪರಸ್ಪರ ಆಗಲುತ್ತೇವೆ, ಮತ್ತೆಂದೂ ಭೇಟಿ ಆಗುವುದಿಲ್ಲ. ಸೊ ಜೀವನದಲ್ಲಿ ನಮ್ಮ ಈ ತಾತ್ಕಾಲಿಕ ವ್ಯವಸ್ಥೆಯನ್ನು ಕುರಿತಂತೆ ವಿಚಾರಿಸಬೇಕಾದ ಅನೇಕ ಪ್ರಶ್ನೆಗಳಿವೆ. ಆದರೆ ಗೃಹಮೇಧಿಯಾದ ಮನುಷ್ಯನು ಶಾಶ್ವತವಾದ ಸಂಗತಿಗಳನ್ನು ಕುರಿತು ಎಂದೂ ಪ್ರಶ್ನೆ ಮಾಡುವುದಿಲ್ಲ, ಪ್ರಶ್ನಿಸುವುದಿಲ್ಲ. ಸೊ ಗೃಹಮೇಧಿ ಅವನಿಗೆ ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ, ನಾನು ಯಾರು, ದೇಹ ಏನು, ಆತ್ಮ ಏನು, ಇವರೆಲ್ಲ ಯಾರು, ಪ್ರಪಂಚ ಏನು, ದೇವರಂದ್ರೆ ಏನು, ಈ ಸೃಷ್ಟಿ ಏನು, ನಾನು ಇದಾದ್ಮೇಲೆ ಎಲ್ಲಿ ಹೋಗ್ತೀನಿ ಅಂತ. ಈ ತರ.
ಸೊ ಇದೆಲ್ಲ ತಾತ್ಕಾಲಿಕ ಅವಗಾಹನನೇ ಇರಲ್ಲ ಗೃಹಮೇಧಿಗೆ. ಗೃಹಮೇಧಿ ಅಂದ್ರೆ ನಾನು ಹೇಳಿದ್ದೆ ಅಲ್ವಾ, ಯಾರು ಧರ್ಮ ನಿಯಮಗಳಿಗೆ ಮನಸ್ಸಿಲ್ಲದ, ಅವನು ಪಾಲನೆ ಮಾಡದೆ ಒಂದು ಪ್ರಾಣಿ ಜೀವನವನ್ನು ನಡೆಸ್ತಾ ಇರ್ತಾನೋ ಅವನೇ ಗೃಹಮೇಧಿ. ಸೊ ಈ ರೀತಿ ಮತ್ತೆ ನಾವೆಲ್ಲ ನಾಯಕತ್ವದ ವಿವಿಧ ಹಂತಗಳಲ್ಲಿ ಶಾಶ್ವತ ಯೋಜನೆಗಳನ್ನು ರೂಪಿಸುವುದರಲ್ಲಿ ಮಗ್ನರಾಗಿದ್ದೇವೆ. ಸಮಾಜದಲ್ಲಿರುವ ಈ ಅಜ್ಞಾನವನ್ನು ನಿವಾರಿಸಲು ವಿಶೇಷವಾಗಿ ಶ್ರಮಿಸಿದವರು ಶ್ರೀಪಾದ ಶಂಕರಾಚಾರ್ಯರು. ಅವರು ಸರ್ವಂತರ್ಯಾಮಿಯಾದ ನಿರಾಕಾರ ಬ್ರಹ್ಮನನ್ನು ಕುರಿತು ಆಧ್ಯಾತ್ಮಿಕ ಜ್ಞಾನವನ್ನು ಪ್ರತಿಪಾದಿಸಿದವರು. ಸೊ ಅವರು ಹತಾಶರಾಗಿ ಹೀಗೆ ಹೇಳಿದ್ದಾರೆ: ಮಕ್ಕಳು ಆಟದಲ್ಲಿ ತೊಡಗಿದ್ದಾರೆ, ತರುಣರು ತರಣೀಯರೊಡನೆ ಪ್ರಯಾಣ ಎಂಬುದರಲ್ಲಿ ಮಗ್ನರಾಗಿದ್ದಾರೆ. ವೃದ್ಧರು ಈ ವಿಹ್ವಲಕಾರಿಯಾದ ಜೀವನವೆಂಬ ಹೋರಾಟದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು ಗಂಭೀರವಾಗಿ ಯೋಚನೆ ಮಾಡುತ್ತಿದ್ದಾರೆ. ಆದರೆ ಪರಮ ಸತ್ಯನಾದ ನಿರಾಕಾರ ಬ್ರಹ್ಮನನ್ನು ಕುರಿತು ಯಾರು ವಿಚಾರ ಮಾಡದಿರುವುದು ವಿಷಾದಕರವಾಗಿದೆ. ಸೊ ಅಂದ್ರೆ ಇದರ ಬಗ್ಗೆ ಯಾರಿಗೂ ಅವಗಾಹನ ಇಲ್ಲ. ಅದಕ್ಕೆ ಪ್ರಭುಪಾದರು ಒಂದು ಉದಾಹರಣೆ ಹೇಳ್ತಾರೆ, ನೀವೆಲ್ಲ ಗಮನ ಇಟ್ಟುಕೊಳ್ಬೇಕು. ನಾವು ಹುಟ್ಟಿದ ತಕ್ಷಣ ಮಗು ಹುಟ್ಟಿದ ತಕ್ಷಣ ಮಗು ಶುದ್ಧವಾಗಿರುತ್ತೆ, ಏನು ಕಲ್ಮಶ ಇಲ್ಲ, ನಿರಪರಾಧಿ ಆಗಿರ್ತಾನೆ. ಅದು ಬೆಳೀತಾ ಬೆಳೀತಾ ಏನಾಗುತ್ತೆ, ಸಹವಾಸದಿಂದ ದುಸ್ಸವಾಸದಿಂದ ಏನಾಗುತ್ತೆ, ಮಲಿನಗೊಳ್ಳುತ್ತೆ, ಅಪರಾಧಿ ಆಗ್ಬಿಡ್ತಾನೆ. ಆದ್ರೆ ಯಾವಾಗ ಮತ್ತೆ ಅದನ್ನು ತ್ಯಜಿಸ್ಬೇಕು, ಮತ್ತೆ ಒಳ್ಳೆ ಸಹವಾಸ ಪಡೆದ ಮೇಲೆ ಅದೆಲ್ಲ ಅನರ್ಥಗಳು, ಕೆಟ್ಟ ಅಭ್ಯಾಸಗಳು, ಕೆಟ್ಟ ಸಹವಾಸಗಳು, ದುಸ್ಸಹವಾಸಗಳು ಇವೆಲ್ಲ ಹೋಗಿ ಮತ್ತೆ ಪುನಃ ಇದಾಗುತ್ತೆ. ಸೊ ಅದರಿಂದ ಫೈನಲಿ ಸಾರಾಂಶ ಏನಪ್ಪಾ ಅಂದ್ರೆ, ನಾವೆಲ್ಲ ಕೆಟ್ಟು ಹೋಗುವುದಕ್ಕೆ ಕಾರಣ ದುಸ್ಸಹವಾಸ, ಅಸತ್ ಸಂಗತಿಯಾಗಿ ಈ ವೈಷ್ಣವಚಾರ ಅಂತ ಚೈತನ್ಯ ಮಹಾ ಅಸತ್ ಸಂಘದಿಂದ. ಅಸತ್ ಅಂದ್ರೆ ಇದು ಶಾಶ್ವತ ಅಲ್ಲ, ಅಶಾಶ್ವತವಾದದ್ದು. ನಾವು ಸಂಪರ್ಕ ಹೊಂದಿರುವುದರಿಂದ ಇದೆಲ್ಲ ನಮಗೆ ಅವಗಾಹನ ಇಲ್ಲ ಅಂತ ಅಷ್ಟೇ. ಸೊ ಪರೀಕ್ಷಿತ್ ಮಹಾರಾಜನು ತನಗೆ ಮಾರ್ಗದರ್ಶನ ನೀಡಬೇಕೆಂದು ಸುಖಮುನಿಗಳಲ್ಲಿ ಕೇಳಿದ. ಆಗ ಅವರು ರಾಜನ ಸುಸಂಗತ ಪ್ರಶ್ನೆಗಳಿಗೆ ಈಗ ಉತ್ತರ ನೀಡಿದರು. ಇದು ಎಲ್ಲಿ ಶುರುವಾಯಿತು? ಪರೀಕ್ಷಿತ್ ಮಹಾರಾಜ್ ಪ್ರಶ್ನೆಗಳು ಕೇಳಿದ. ಯಾಕಂದ್ರೆ ಅವರಿಗೆ 7 ದಿನಗಳ ಕಾಲ ಮರಣ ಹೊಂದುತ್ತೀನಿ, ಮರಣ ಆಗ್ತಾರೆ ಅಂತ ಒಂದು ಶಾಪವಿತ್ತು. ಆ ಶಾಪದಿಂದ ಪರೀಕ್ಷಿತ್ ಮಹಾರಾಜು ಎಲ್ಲ ತ್ಯಾಗ ಮಾಡಿ ಎಲ್ಲವನ್ನು ರಾಷ್ಟ್ರ ಅಥವಾ ಅವನ ರಾಜ್ಯ ಎಲ್ಲ ತ್ಯಜಿಸಿ ಒಂದು ಕಾಡು, ಗಂಗಾ ನದಿ ತೀರದಲ್ಲಿ ಇರುವ ಸುಖದೇವ್ ಗೋಸ್ವಾಮಿಗಳನ್ನು ಭೇಟಿ ಮಾಡಿ ಅವರಲ್ಲಿ ಈ ಪ್ರಶ್ನೆಗಳೆಲ್ಲ ಕೇಳ್ತಾ ಇದ್ದ. ಇವಾಗ ನಾನು ಸಾಯ್ತಾ ಇದ್ದೀನಿ, ನನ್ನ ಸಾವು ಹತ್ರ ಬರ್ತಾ ಇದೆ, ನನ್ನ ಕರ್ತವ್ಯವೇನು, ನಾನು ಏನು ಮಾಡಬೇಕು, ನನ್ನ ಧರ್ಮ ಏನು, ಸಾಯುವ ಸಮಯಕ್ಕೂ ಮುಂಚೆ ನಾನು ಏನೇನ್ ಮಾಡಬೇಕು, ಏನು ಕೇಳಬೇಕು, ಏನು ಯೋಚನೆ ಮಾಡಬೇಕು, ಏನು ಆರಾಧನೆ ಮಾಡಬೇಕು, ಏನು ಮಾತಾಡಬೇಕು, ಇದು ಜಿಜ್ಞಾಸೆ. ಅದಕ್ಕೆ ಸುಖದೇವ ಗೋಸ್ವಾಮಿ ಉತ್ತರ ಕೊಡ್ತಾ ಇದೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿಹಿ ಶ್ರೋತವ್ಯ ಕೀರ್ತಿತವ್ಯಚ್ಚ ಸ್ಮರ್ತವ್ಯಚ್ಚೇ ಚೇಚ್ಛತಾ ಭಯಂ ಅಂತ ಅವ್ರಿಗೆ ಹೇಳ್ತಾನೆ ಪರೀಕ್ಷಿತ್ ಮಹಾರಾಜ್. ಭರತಕುಲದ ಸಂಭೂತನೇ ದೇವೋತ್ತಮ ಪರಮ ಪುರುಷನು ಐಶ್ವರ್ಯ ಸಂಪನ್ನನಾದುದರಿಂದ ಅತ್ಯಂತ ಆಕರ್ಷಕ ಪುರುಷನಾಗಿದ್ದಾನೆ. ಅವನನ್ನು ಕುರಿತು ಜಿಜ್ಞಾಸೆ ಮಾಡುವುದು, ಶ್ರವಣ ಮಾಡುವುದು, ಕೀರ್ತನೆ ಮಾಡುವುದು ಹಾಗೂ ಧ್ಯಾನ ಮಾಡುವುದು
ಮರ್ತ್ಯರಾದ ಮಾನವರ ಕರ್ತವ್ಯವಾಗಿದೆ. ಇದು ನಿಜವಾದ ನಮ್ಮ ಕರ್ತವ್ಯ. ಯಾಕಂದ್ರೆ ನಾವು ಇರುವುದೇ ಭಗವಂತನ ಸೇವೆ ಮಾಡುವುದಕ್ಕೆ. ಆದ್ರೆ ಇವಾಗ ನಾವು ಏನು ನಮ್ಮ ಸೇವೆ ಬದಲಾವಣೆ ಆಗ್ಬಿಟ್ಟಿದೆ. ನಾವು ಬೇರೆಕ್ಕೆ ಸೇವೆ ಮಾಡ್ತೀವಿ, ಕುಟುಂಬದಕ್ಕೆ ಸೇವೆ ಮಾಡ್ತೀವಿ, ಸಮಾಜಕ್ಕೆ ಸೇವೆ ಮಾಡ್ತೀವಿ, ರಾಷ್ಟ್ರಕ್ಕೆ ಸೇವೆ ಮಾಡ್ತೀವಿ, ದೇಶಕ್ಕೆ ಸೇವೆ ಮಾಡ್ತೀವಿ. ನಾವು ಎಷ್ಟೇ ಸೇವೆ ಮಾಡಿದ್ರು ಅಸಂತೃಪ್ತಿ, ಆನಂದ ಇಲ್ಲ, ತೃಪ್ತಿ ಇಲ್ಲ ಅಲ್ವಾ? ಯಾಕಂದ್ರೆ ನಾವು ಭಗವಂತನ ಒಂದು ಅಂಶ. ಭಗವಂತನ ಜೊತೆಯಲ್ಲಿ ನಾವು ಸಂಬಂಧ ಬೆಳೆಸ್ಕೊಂಡು ಅವನಿಗೆ ಸೇವೆ ಮಾಡಿದ್ರೆ, ಕೃಷ್ಣನಿಗೆ ಸೇವೆ ಮಾಡಿದ್ರೆ, ಹಾಗೆ ಈ ಆತ್ಮ ತೃಪ್ತನಾಗುತ್ತೆ, ಆನಂದರಾಗ್ತೀವಿ. ಸೊ ಇವಾಗ ನಾವು ಮಾಡೋದೆಲ್ಲ ಸೇವೆ, ಅದು ಅಶಾಶ್ವತ, ಆನಂದ ಕೊಡಲ್ಲ, ಅದು ದುಃಖಕ್ಕೆ ಕಾರಣ. ಅದಕ್ಕೆ ಇಲ್ಲಿ ಅವರು ಸುಖದೇವ್ ಗೋಸ್ವಾಮಿ ಏನು ನಮ್ಮ ಮನುಷ್ಯನ ಕರ್ತವ್ಯ ಏನು? ಶ್ರೋತವ್ಯ ಅಂದ್ರೆ ಕೇಳಬೇಕು, ಶ್ರವಣ ಮಾಡಬೇಕು. ಯಾರು? ಭಗವಂತನ ಬಗ್ಗೆ. ಕೀರ್ತಿದವ್ಯಶ ಅಂದ್ರೆ ಕೀರ್ತನೆ ಮಾಡಬೇಕು. ಯಾರ ಬಗ್ಗೆ? ಕೃಷ್ಣನ ಬಗ್ಗೆ. ಧ್ಯಾನ ಮಾಡಬೇಕು, ನೆನಿಬೇಕು. ಮರ್ತ್ಯರಾದ ಮಾನವನ ಕರ್ತವ್ಯ ಇದು. ಸೊ ಅವನನ್ನು ಹರಿ ಎಂದು ಕರೆಯುತ್ತಾರೆ. ಏಕೆಂದ್ರೆ ಜೀವಿಯನ್ನು ಬದ್ಧ ಸ್ಥಿತಿಯಿಂದ ಪಾರು ಮಾಡಬಲ್ಲವನು ಅವನೊಬ್ಬನೇ. ನಾವು ಈ ಬದ್ಧ ಸ್ಥಿತಿಯಿಂದ ವಿಮೋಚನೆಯನ್ನು ಹೊಂದಬೇಕೆಂದು ಏನಾದರೂ ಬಯಸಿದರೆ ಪರಮ ಸತ್ಯವನ್ನು ಕುರಿತು ಜಿಜ್ಞಾಸೆ ಮಾಡಬೇಕು. ಆಗ ಅವನು ಅದರಿಂದ ಸುಪ್ರೀತನಾಗಿ ನಮ್ಮ ಜೀವನದ ಪರಿಪೂರ್ಣ ಮುಕ್ತಿಯನ್ನು ಅನುಗ್ರಹಿಸುತ್ತಾನೆ. ಇದು ನಮ್ಮದ ಜೀವನದ ಗುರಿ. ಒಂದು ಉದಾಹರಣೆ ಕೊಡ್ತೀನಿ. ಒಂದು ಮ್ಯಾಂಗೋ ಅಂದ್ರೆ ಒಂದು ಮಾವಿನಣ್ಣು ಇರುತ್ತೆ. ಮಾವಿನಣ್ಣು ಏನು ಗೊತ್ತಾ? ಕಿಂಗ್ ಆಫ್ ದ ಫ್ರೂಟ್ ಅಂತ ಹೇಳ್ತೀವಿ. ಅದು ಹಣ್ಣಾದ್ರೂ, ಹಣ್ಣು ಆಗಿಲ್ಲದೆ ಇದ್ರೂ ಅದು ಹಣ್ಣು, ಮಾವಿನಣ್ಣು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹಣ್ಣು, ಮಾವಿನಣ್ಣು ಅದು ಕಿಂಗ್ ಆಫ್ ದ ಫ್ರೂಟ್. ನಾವು ಹಣ್ಣಾದ್ರೂ ತಿಂತೀವಿ, ಹಣ್ಣಿಲ್ಲದ್ರೂ ತಿಂತೀವಿ. ಅದು ಮಾವಿನಣ್ಣು. ಅದೇ ರೀತಿ ಈ ಭಕ್ತಿ ಅನ್ನೋದು ಎಲ್ಲಾ ನಿಯಮಗಳು, ಅಂದ್ರೆ ಯಾವುದೇ ನಿಯಮವನ್ನು ತಗೊಳ್ಳಿ, ಈ ಭಕ್ತಿ ಸೇವೆ ಇದೆ ಅಲ್ವಾ, ಒಂದು ಮಾವಿನಣ್ಣು ಇದ್ದಾಗೆ. ಸೊ ಈ ಭಕ್ತಿ ಅನ್ನೋದು ಕಿಂಗ್ ಆಫ್ ಆಲ್ ದ ಪ್ರಾಸೆಸ್. ಭಕ್ತಿ ಓನ್ಲಿ ಈ ಭಕ್ತಿ ಸೇವೆದಿಂದ ಮಾತ್ರ ನಾವು ಬದಲಾವಣೆ ಆಗ್ಬಹುದು. ಬೇರೆ ಯಾವುದೇ ಯಾವುದೇ ನಿಯಮ ತಗೊಳ್ಳಿ, ಜ್ಞಾನಯೋಗ, ಹಠಯೋಗ, ಅದು ಇದು ಯಾವುದೇ ನಿಯಮ ನೀವು ಪಾಲನೆ ಮಾಡಿ ಮುಕ್ತರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಹೇಳಿದ್ದಾರೆ ನೋಡಿ, ಸುಖದೇವ್ ಗೋಸ್ವಾಮಿ ಈ ಶ್ಲೋಕದ ಅರ್ಥ ಹೇಳ್ತಾ ಇದ್ದಾರೆ. ಸೊ ನಮ್ಮ ಜೀವನದಲ್ಲಿ ಪರಿಪೂರ್ಣ ಮುಕ್ತಿಯನ್ನು ಅನುಗ್ರಹಿಸೋನು ಏನು? ಯಾವುದು? ಓನ್ಲಿ ಹರಿ ಒಬ್ಬನೇ, ಅವನೊಬ್ಬನೇ ಬಿಟ್ಟು ಬೇರೆ ಯಾರು ಇಲ್ಲ ಅಂತ. ಸೊ ದೇವೋತ್ತಮ ಪರಮ ಪುರುಷನನ್ನು ಕುರಿತು ಸುಖಮುನಿಗಳು ನಿರ್ದಿಷ್ಟವಾಗಿ 4 ಶಬ್ದಗಳನ್ನು ಬಳಸಿದ್ದಾರೆ. ಸೊ ದೇವೋತ್ತಮ ಪರಮ ಪುರುಷನನ್ನು ಕುರಿತು ಸುಖಮುನಿಗಳು ನಿರ್ದಿಷ್ಟವಾಗಿ 4 ಶಬ್ದಗಳನ್ನು ಬಳಸಿದ್ದಾರೆ. ಪರಮ ಪುರುಷ ಅಥವಾ ಪರಬ್ರಹ್ಮನೊಡನೆ ಗುಣಾತ್ಮಕವಾಗಿ ಒಂದಾಗಿರುವ ಇತರ ಪುರುಷರಿಂದ ಅವನನ್ನು ಈ ಶಬ್ದಗಳು ಪ್ರತ್ಯೇಕಿಸುತ್ತವೆ. ಸೊ ದೇವೋತ್ತಮ ಪರಮ ಪುರುಷನನ್ನು ಸರ್ವಾತ್ಮ ಎಂದು ಸಂಬೋಧಿಸಲಾಗಿದೆ. ಯಾಕಂದ್ರೆ ಅವನು ಎಲ್ಲಾ ಕಡೆ ಇದ್ದಾನೆ. ಸರ್ವಾತ್ಮ, ಸರ್ವಂತರ್ಯಾಮಿ, ಈಶಾವಾಸ್ಯಂ ಇದಂ ಜಗತ್ ಅವ್ಯಕ್ತ ಮೂರ್ತಿನ ಅಂತ ಹೇಳ್ತೀವಿ. ಎಲ್ಲಾ ಕಡೆ ಅವನು ಸರ್ವಾತ್ಮನಾಗಿ ಇದ್ದಾನೆ. ಏಕೆಂದರೆ ಎಲ್ಲರಿಗೂ ಅವನ ಅರಿವಿಲ್ಲದಿದ್ದರೂ ಯಾರು ಅವನಿಂದ ದೂರವಿಲ್ಲ. ಕೃಷ್ಣನೇ ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅಂತ. ಎಲ್ಲ ಹೃದಯದಲ್ಲಿ ನಾನು ಕುಳಿತಿದ್ದೀನಿ ಅಂತ. ಸೊ ಇಲ್ಲಿ ಹೇಳ್ತಾನೆ, ದೇವತಂ ಪರಮ ಶ್ವಾಂಸ ವಿಸ್ತರಣೆಯಾಗಿ ಪ್ರತಿಯೊಬ್ಬ ಹೃದಯದಲ್ಲೂ ಪ್ರತಿಯೊಂದು ಜೀವಾತ್ಮನೊಡನೆ ಪರಮಾತ್ಮನಾಗಿ ನೆಲೆಸಿದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದಯೇಶು ಅರ್ಜುನ ತಿಷ್ಠತಿ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಸೊ ಪರಮಾತ್ಮನ ರೂಪದಲ್ಲಿ ದೇವೋತ್ತಮ ಪರಮ ಪುರುಷ ಪ್ರತಿಯೊಬ್ಬ ಹೃದಯದಲ್ಲಿ ಪ್ರತಿಯೊಂದು ಜೀವಾತ್ಮನೊಡನೆಯೂ ಪರಮಾತ್ಮನಾಗಿ ನೆಲೆಸಿದ್ದಾನೆ.
ಆದುದರಿಂದ ಪ್ರತಿಯೊಬ್ಬ ಜೀವಾತ್ಮನಿಗೂ ಅವನೊಡನೆ ನಿಕಟವಾದ ಸಂಬಂಧವಿದೆ. ಆದ್ರೆ ನಾವು ಈ ಸಂಬಂಧ ಬಿಟ್ಟು ಬೇರೆ ಬೇರೆ ರೀತಿ ಯಾವ್ದ್ಯಾವ್ದೋ ಸಂಬಂಧ ಬೆಳೆಸ್ಕೊಂತೀವಿ. ಸೊ ಅವಾಗ ಅದು ದುಃಖಕ್ಕೆ ಕಾರಣ. ಯಾಕಂದ್ರೆ ಭಗವಂತ ನಮಗೆ ಪರಮಾತ್ಮ ರೂಪದಲ್ಲಿ ಅವನು ಪರಮಪಿತ, ಅವನು ಪರಮ ಸ್ನೇಹ, ಅವನೇ ಎಲ್ಲ ನಮಗೆ. ಅಹಂ ಆದಿರಿ ದೇವಾನಾಂ ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತಿ, ಎಲ್ಲ ಅವನೇ. ಸರ್ವಕಾರಣನೂ ಕಾರಣ. ಯಾಕಂದ್ರೆ ಅವನು ಜೀವಾತ್ಮ ನಮ್ಮ ಜೊತೆಯಲ್ಲೇ ಇರ್ತಾನೆ. ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ನಮಗೆ ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂ ಚ, ಮರುವು ನೆನಪು ಎಲ್ಲ ಕೊಡ್ತಾ ಇರ್ತಾನೆ. ಯಾಕಂದ್ರೆ ಅವನಿಲ್ಲದೆ ನಾವು ಏನು ಮಾಡಕ್ಕಾಗಲ್ಲ. ಸೊ ಭಗವಂತನ ಒಂದು ಕರುಣೆ, ಭಗವಂತನ ಒಂದು ಕೃಪೆ ಇದು. ಸೊ ಪ್ರತಿಯೊಬ್ಬ ಜೀವಾತ್ಮನಿಗೂ ಅವನೊಡನೆ ನಿಕಟವಾದ ಸಂಬಂಧ ಇದೆ. ಅನಾದಿ ಕಾಲದಿಂದ ಅಸ್ತಿತ್ವದಲ್ಲಿರುವ ಈ ನಿಕಟ ಸಂಬಂಧವನ್ನು ಮರೆತಿರುವುದೇ ಪ್ರಾಚೀನ ಕಾಲದಿಂದ ಬಂದ ಬದ್ಧ ಜೀವನಕ್ಕೆ ಕಾರಣ. ಯಾಕಂದ್ರೆ ನಾವೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ. ಇವಾಗ ನಾನು ಹೇಳ್ದೆ ಅಲ್ವಾ, ಒಬ್ಬ ಮಗು ಹುಟ್ಟಿದ ತಕ್ಷಣ ಅವನು ಈ ಭೌತಿಕವಾದ ಗುಣಗಳ ಸಂಪರ್ಕದಿಂದ ಅವನು ನಿರಪರಾಧಿ ಆಗ್ತಾನೆ. ಆದ್ರೆ ಅವನು ಹುಟ್ಟಿದ ತಕ್ಷಣ ಶುದ್ಧತೆ, ಅವನು ನಿರಪರಾಧಿ. ನಾವು ಯಾವಾಗ ಈ ಗುಣಗಳ ಪ್ರಭಾವದಿಂದ ಅಪರಾಧಿ ಅಂದ್ರೆ ನಾವು ಕಲ್ಮಶ ಪೂರಿತವಾಗ್ತೀವಿ. ಯಾಕಂದ್ರೆ ಸಾವಾಸ ಆ ಥರದ್ದು. ಸೊ ಆದ್ರೆ ನಮ್ಮ ಜೀವನ ಶುದ್ಧ, ಯಾವಾಗ್ಲೂ ನಮ್ಮ ಆತ್ಮ ಯಾವಾಗ್ಲೂ ಆ ಶುದ್ಧತೆ ಇದೆ. ಯಾವಾಗ ನಾವು ದುಸ್ಸವಾಸದಿಂದ ಸಂಪರ್ಕದಲ್ಲಿ ಈ ಗುಣಗಳ ಪ್ರಭಾವಕ್ಕೆ ಒಳಗಾಗಿರ್ತೀವೋ ಅವಾಗ ನಮ್ಮಲ್ಲಿ ಈ ಅಜ್ಞಾನದಿಂದ ನಾವು ಭಗವಂತನನ್ನು ಮರೆತು ಬಿಟ್ಟಿದ್ದೀವಿ. ಆಕ್ಚುಲಿ ಈ ಭಾಗವತದಲ್ಲಿ ಒಂದು ಸುಖದೇವ್ ಗೋಸ್ವಾಮಿನೇ ಅಥವಾ ನಾರದ ಮುನಿ ಪ್ರಹ್ಲಾದ್ ಮಹಾರಾಜ್ಗೆ ಹೇಳ್ತಾರೆ. ಯಾಕಂದ್ರೆ ನಾವು ತಾಯಿ ಗರ್ಭದಲ್ಲಿ ಇರುವಾಗ ಆ ಗರ್ಭಕೋಶದಲ್ಲಿ ನಾವು ಭಗವಂತನ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತೀವಂತೆ. ನಾನು ಅಂದ್ರೆ ಗರ್ಭಕೋಶದಿಂದ ಬೇಗ ನನ್ನ ಹೊರಗಡೆ ಬರುವುದಕ್ಕೆ ನನಗೂ ಅನುಗ್ರಹ ಮಾಡು, ನಾನು ನಿನ್ನ ಸೇವೆ ಮಾಡ್ತೀನಿ ಅಂತ. ನಾವು ಯಾವಾಗ ತಾಯಿ ಗರ್ಭದಿಂದ ನಾವು ಹೊರಗಡೆ ಬಂದ ತಕ್ಷಣ ಈ ಮಾಯಾ ಎಷ್ಟು ಆಕರ್ಷಿತರಾಗ್ತೀವಿ ಅಂದ್ರೆ ಎಲ್ಲ ಮರ್ತೋಗ್ಬಿಡ್ತೀವಿ. ಯಾಕಂದ್ರೆ ಆ ಗರ್ಭದಲ್ಲಿ ನೋವು ನಮ್ಗೆ ಯಾವ ತರ ಇರುತ್ತಂದ್ರೆ ಭಾಗವತ ವಿವರಣೆ ಮಾಡುತ್ತೆ. ಅಷ್ಟು ನೋವು ಅನುಭವಿಸ್ಕೊಂಡು ಭಗವಂತನನ್ನು ನೆನೆಯುತ್ತಾ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೇವೆ. ಈ ನೋವು ನನಗೆ ಬೇಡ, ನನಗೆ ಹೊರಗಡೆ ತೆಗಿ, ನನಗೆ ಹೊರಗಡೆ ಬಂದ ತಕ್ಷಣ ನಿನಗೂ ಶರಣಾಗತನಾಗ್ತೀನಿ. ಆದ್ರೆ ನಾವು ಮರೆತೋಗ್ಬಿಟ್ಟು ಮಾಯಕ್ಕೆ ಶರಣಾಗತರಾಗ್ತೀವಿ. ಸೊ ಇದರಿಂದ ಈ ಅಜ್ಞಾನದಿಂದ ನಾವು ಭಗವಂತನ ಒಂದು ಈ ಸಂಬಂಧವನ್ನು ಮರೆತಿರುವುದೇ ಈ ಬದ್ಧ ಜೀವನಕ್ಕೆ ಕಾರಣ ಅಂತ ಪ್ರಭುಪಾದರಲ್ಲಿ ಹೇಳ್ತಾರೆ. ಆದರೆ ಅವನು ಭಗವಂತನಾಗಿರುವುದರಿಂದ ಭಕ್ತರ ಆತ್ಮ ಕರೆಗೆ ಕೂಡಲೇ ಹೋಗುಡುತ್ತಾನೆ. ಇದಕ್ಕೆ ಮಿಗಿಲಾಗಿ ಭಗವಂತನು ಪರಿಪೂರ್ಣ ಪುರುಷ. ಅವನ ಸೌಂದರ್ಯ, ಐಶ್ವರ್ಯ, ಕೀರ್ತಿ, ಬಲ, ಜ್ಞಾನ ಮತ್ತು ವೈರಾಗ್ಯ ಮುಂತಾದ ಗುಣಗಳೆಲ್ಲ ಜೀವಾತ್ಮನಿಗೆ ಆಧ್ಯಾತ್ಮಿಕ ಆನಂದದ ಅಪರಿಮಿತ ಸೆಲೆಗಳಾಗಿವೆ. ಯಾಕಂದ್ರೆ ನಮ್ಮದ ನಿಜವಾದ ಸ್ವರೂಪ ಏನು ಗೊತ್ತಾ? ಸತ್ಚಿತ್ತ ಆನಂದ. ನಾವು ಶಾಶ್ವತವಾಗಿರಬೇಕು, ಆನಂದಕರವಾಗಿರಬೇಕು, ಜ್ಞಾನಪೂರ್ವಕವಾಗಿರಬೇಕು. ಸೊ ಯಾವಾಗ ನಾವು ಭಗವಂತನ ಸಂಬಂಧ ಬಿಟ್ಟು ಈ ಆಧುನಿಕ ಪ್ರಪಂಚದಲ್ಲಿ ಅಜ್ಞಾನದಲ್ಲಿ ಒಡ್ಡಾಡ್ತಾ ಇದ್ದೀವೋ ಅವಾಗ ನಾವು ಈ ಬದ್ಧ ಜೀವನಕ್ಕೆ ಕಾರಣರಾಗಿದ್ದೇವೆ. ಇದರಿಂದ ನಾವು ಜ್ಞಾನ ಪಡೆದು ನಮ್ಮ ಕರ್ತವ್ಯವೇನು, ನಾವು ಏನು ಮಾಡಬೇಕು, ನಾವು ಮತ್ತೆ ಪುನಃ ಭಗವಂತನ ಜೊತೆಯಲ್ಲಿ ಸಂಬಂಧ ಬೆಳೆಸ್ಕೊಂಡು
ಸೊ ಇದೆಲ್ಲದಕ್ಕೂ ಶ್ರೀ ಭಗವಂತ ಅವನು ಷಡೈಶ್ವರ್ಯ ಪೂರ್ಣ. ಸೊ ಕ್ವಾಲಿಟಿ ಅಂದ್ರೆ ಗುಣದಲ್ಲಿ ನಾವು ಒಂದೇ, ಪ್ರಮಾಣದಲ್ಲಿ ನಾವು ಬೇರೆ ಇರ್ತೀವಿ. ಸೊ ಅದೇ ರೀತಿ ನಾವು ಭಗವಂತನ ಸಂಬಂಧ ಯಾವಾಗ ಬೆಳೆಸ್ಕೊಂತೀವೋ ಈ ಅಪರಿಮಿತ ಅಂದ್ರೆ ಆನಂದ, ಆಧ್ಯಾತ್ಮಿಕ ಆನಂದ ಅಪರಿಮಿತ ನಮಗೂ ಜೀವಾತ್ಮನಿಗೂ, ಇಲ್ಲಿ ಹೇಳ್ತಾ ಇದ್ದಾರೆ ಈ ಗುಣಗಳೆಲ್ಲ ಜೀವಾತ್ಮನಿಗೆ ಆಧ್ಯಾತ್ಮಿಕ ಆನಂದದ ಅಪರಿಮಿತ ಸೆಳೆಗಳಾಗಿವೆ ಅಂತ. ಅವಾಗ ನಾವು ಆನಂದವಾಗಿರ್ತೀವಿ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರಲ್ವ, ಆನಂದಾಂಬುಧಿ ವರ್ಧನಂ ಅಂತ. ನಾವು ಯಾವಾಗ ಭಗವಂತನ ಜೊತೆಯಲ್ಲಿ, ಭಗವಂತನ ಸಂಪರ್ಕದಲ್ಲಿ ಭಗವಂತನ ಸಂಪರ್ಕ ಯಾವಾಗಲೂ ನಾವು ನಮ್ಮ ಮನಸ್ಸು ಅವನ ಸಂಪರ್ಕದಲ್ಲೇ ಇರ್ತೀವೋ ಅವಾಗ ಇದೆಲ್ಲ ನಾವು ಪಡಿಬಹುದು, ಆನಂದ ಪಡಿಬಹುದು, ಆಧ್ಯಾತ್ಮಿಕ ಆನಂದ ಪಡಿಬಹುದು. ಸೊ ಅವಾಗ ಏನು ನಮಗೆ ಇದರಲ್ಲಿ ಭಗವಂತನ ಒಂದು ಷಡೈಶ್ವರ್ಯಗಳನ್ನ ದಲ್ಲಿ ನಾವು ಭಾಗವಹಿಸಬಹುದು, ಆದ್ರೆ ಅಲ್ಪ ಪ್ರಮಾಣದಲ್ಲಿ. ಸೊ ಇತರ ಬದ್ಧಾತ್ಮರು ವಿವಿಧ ಐಶ್ವರ್ಯಗಳನ್ನು ಅಪರಿಪೂರ್ಣವಾಗಿ ಪ್ರದರ್ಶಿಸಿದಾಗ ಜೀವಾತ್ಮನು ಅವುಗಳಿಂದ ಆಕರ್ಷಿತನಾಗುತ್ತಾನೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಏನ್ ಹೇಳ್ತಾ ಇದ್ದಾರೆ, ಬದ್ಧಾತ್ಮರು ವಿವಿಧ ಐಶ್ವರ್ಯಗಳನ್ನು ಪರಿಪೂರ್ಣವಾಗಿರಲ್ಲ. ಇವಾಗ ಐಶ್ವರ್ಯ ಇದೆ, ಯಾರಾದರೂ ಹೇಳ್ತಾರ ನನಗೆ ಅಪರಿಪೂರ್ಣವಾಗಿ, ಅಂದ್ರೆ ನನ್ನ ಹತ್ರ ಎಷ್ಟೊಂದು ಐಶ್ವರ್ಯ ಇದೆ ಅಂತ, ಅದೆಲ್ಲ ಪರಿಮಿತ ಅಷ್ಟೇ. ಆದ್ರೆ ಇವುಗಳಿಂದ ಅವನು ಆಕರ್ಷಿತನಾಗ್ತಾನೆ ಜೀವಾತ್ಮ. ಆದರೆ ಜೀವಾತ್ಮನಿಗೆ ಅಂತಹ ಅಪರಿಪೂರ್ಣ ನಿದರ್ಶನಗಳಿಂದ ತೃಪ್ತಿ ದೊರೆಯುವುದಿಲ್ಲ. ಯಾಕಂದ್ರೆ ಇಲ್ಲಿ ಆನಂದನೇ ಇಲ್ಲ. ಅದಕ್ಕೆ ಪ್ರಭುಪಾದರು ಒಂದು ಉದಾಹರಣೆ ಕೊಡ, ಮಾರುಭೂಮಿಯಲ್ಲಿ ನಾವು ದೂರದಿಂದ ನೋಡಿದ್ರೆ ನೀರಿರುತ್ತೆ ಅಂತ ಕಾಣುತ್ತೆ, ಆದ್ರೆ ನಾವು ಹತ್ರ ಹೋದ ತಕ್ಷಣ ಏನಾಗುತ್ತೆ, ನೀರೇ ಇರಲ್ಲ. ಅದೇ ರೀತಿ ಈ ಭೌತಿಕ ಜಗತ್ತಿನಲ್ಲಿ ಇರುವ ಆನಂದ, ಸೊ ತೃಪ್ತಿನೇ ದೊರೆಯುವುದಿಲ್ಲ. ಸೊ ಆದುದರಿಂದ ಅವನು ಎಡೆ ಬಿಡದೆ ಪರಿಪೂರ್ಣಿಗಾಗಿ ಅರಸುತ್ತಾನೆ. ಸೊ ದೇವೋತ್ತಮ ಪರಮ ಪುರುಷನ ಸೌಂದರ್ಯವಾಗಲಿ, ಜ್ಞಾನವಾಗಲಿ, ವೈರಾಗ್ಯವಾಗಲಿ ಅನುಪಮವಾದುದು. ಯಾಕಂದ್ರೆ ಸೌಂದರ್ಯ, ಜ್ಞಾನ, ವೈರಾಗ್ಯ ಅನುಪಮ, ಆದರೆ ಎಲ್ಲದಕ್ಕಿಂತ ಮಿಗಿಲಾಗಿ ಅವನು ಈಶ್ವರ ಎಂದರೆ ಪರಮ ನಿಯಾಮಕ. ಸದ್ಯ ನಾವು ಈ ಮಹಾರಾಜನ ಕಾವಲಿನಲ್ಲಿ ನಿಯಂತ್ರಿತರಾಗಿದ್ದೀವಿ. ನಾವು ನಿಯಮ ಭಂಗವನ್ನು ಮಾಡುವುದರಿಂದಲೇ ಈ ಕಾವಲು ನಿಯಂತ್ರವನ್ನು ನಮ್ಮ ಮೇಲೆ ಹೇರಲಾಗಿದೆ. ಆದರೆ ಭಗವಂತನು ಹರಿಯಾದುದರಿಂದ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ನಮಗೆ ಪೂರ್ಣ ಸ್ವತಂತ್ರವನ್ನು ನೀಡುವ ಮೂಲಕ ನಮ್ಮ ಬದ್ಧ ಜೀವನವನ್ನು ನಿವಾರಿಸಲು ಸಮರ್ಥನಾಗಿದ್ದಾನೆ. ಆದ್ದರಿಂದ ಅವನ ಬಗ್ಗೆ ಜಿಜ್ಞಾಸ ಮಾಡುವ ಮೂಲಕ ಭಗವದ್ಧಾಮಕ್ಕೆ ಮರಳುವುದು ಪ್ರತಿಯೊಬ್ಬ ಮಾನವನ ಕರ್ತವ್ಯವಾಗಿದೆ. ಸೊ ಇಲ್ಲಿ ಸಾರಾಂಶ ಏನಪ್ಪಾ ಅಂದ್ರೆ, ಅವನ ಬಗ್ಗೆ ನಾವು ಜಿಜ್ಞಾಸ ಮಾಡಬೇಕು. ಲೈಕ್ ಪರೀಕ್ಷಿತ್ ಮಹಾರಾಜ್ ಏನ್ ಹೇಳ್ತಾರೆ, ನಾವು ಏನ್ ಮಾಡಬೇಕು? ಸೊ ಸುಖದೇವ್ ಗೋಸ್ವಾಮಿ ಕೀರ್ತಿತವ್ಯಸ್ಯ ಅಂದ್ರೆ ನಾವು ಕೀರ್ತನೆ ಮಾಡಬೇಕು, ಅವನ ಬಗ್ಗೆ ಶ್ರವಣ ಮಾಡಬೇಕು, ಅವನ ಬಗ್ಗೆ ಜಿಜ್ಞಾಸೆ ಮಾಡಬೇಕು, ಅವನನ್ನು ಧ್ಯಾನ ಮಾಡಬೇಕು. ಇದು ನಮ್ಮ ಕರ್ತವ್ಯ. ಸೊ ಇದು ಈ ಅಧ್ಯಾಯ ಇಲ್ಲಿಗೆ ಮುಗಿತು. ಮತ್ತೆ ಇನ್ನೊಂದು ಅಧ್ಯಾಯ ಆತ್ಮ ಸಂಶೋಧನೆ. ಇದು 1972ರಲ್ಲಿ ಅಂಟಾರಿಯೋದ ವಿಟ್ಸ್ನರ್ನಲ್ಲಿ ಪ್ರಖ್ಯಾತ ವ್ಯಕ್ತಿಗಳ ಸಮಿತಿಯೊಂದು ಸಭೆ ಸೇರಿತು. ಆ ಸಭೆಯಲ್ಲಿ ಮರಣದ ಕರಾರುವಾಕ್ಕಾದ ಗಳಿಗೆಯನ್ನು ನಿಗದಿಪಡಿಸುವುದರಲ್ಲಿ ಇರುವ ಸಮಸ್ಯೆಗಳು ಎಂಬ ವಿಷಯವನ್ನು ಕುರಿತು ಚರ್ಚಿಸಿತು. ಸೊ ಈ ಸಮಿತಿಯಲ್ಲಿ
ವಿಶ್ವವಿಖ್ಯಾತಿ ಹೃದಯಶಾಸ್ತ್ರ ಚಿಕಿತ್ಸಾ ತಜ್ಞ ಡಾಕ್ಟರ್ ವಿಲ್ಫ್ರೆಡ್ ಜಿ ಬಿಗೆಲೋ, ಅಂಟಾರಿಯೋ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ, ಎಡ್ಸನ್ ಎಲ್ ಹೈನ್ಸ್ ಮತ್ತು ವಿಟ್ಸರ್ ವಿಶ್ವವಿದ್ಯಾಲಯದ ಅಧ್ಯಕ್ಷರಾದ ಜೆ ಫ್ರಾನ್ಸಿಲ್ ಲೆಡ್ಡಿ ಮುಂತಾದ ಸದಸ್ಯರು. ಸೊ ಬೇಸಿಕಲಿ ಇವರೆಲ್ಲ ಸೇರಿಕೊಂಡು ಒಂದು ಆ ಸಂವಾದದಲ್ಲಿ ಇದು ಸಂವಾದ ನಡೆದಿರೋದು. ಸೊ ಪ್ರಭುಪಾದರು ಅವರಿಗೆ ಗಮನ ಬಂತು. ಸೊ ಅವರು ಆತ್ಮವಿಜ್ಞಾನವನ್ನು ಕುರಿತು ಸಾರಭೂತವಾದ ವೈದಿಕ ಜ್ಞಾನವನ್ನು ನೀಡುವುದಾಗಿ ಸೊ ಅವರಿಗೆ ಪತ್ರ ಬರೀತಾರೆ. ಸೊ ವೈಜ್ಞಾನಿಕವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಲು ಕಾರ್ಯಸಾಧುವಾದ ವಿಧಾನವನ್ನು ಸೂಚಿ ಅವರು ಪ್ರಭುಪಾದರು ಪತ್ರಿಕೆಯನ್ನು ಲೇಖ ಮಾಡಿ ಅವ್ರಿಗೆ ಕೊಡ್ತಾರೆ. ಸೊ ಇದು ಪತ್ರಿಕೆ ಗ್ಯಾಜೆಟ್ ಶೀರ್ಷಿಕೆ. ಆತ್ಮವೆಂದ್ರೆ ಏನೆಂದು ತಿಳಿಯಲು ಹೃದಯಶಾಸ್ತ್ರ ಚಿಕಿತ್ಸಾ ತಜ್ಞರು ಬಯಸುತ್ತಾರೆ. ಅವರು ಕೇಳ್ತಾ ಇರೋದು ಅದು. ಆತ್ಮವೆಂದರೆ ಏನೆಂದು ತಿಳಿಯಲು ಹೃದಯಶಾಸ್ತ್ರ ಚಿಕಿತ್ಸಾ ತಜ್ಞರು ಬಯಸುತ್ತಾರೆ. ಅದರಲ್ಲಿ ಒಬ್ರು ವಿಟ್ಸರ್, ದೇಹದಲ್ಲಿ ಆತ್ಮವಿರುತ್ತದೆ, ಮರಣ ಕಾಲದಲ್ಲಿ ಅದು ದೇಹದಿಂದ ನಿರ್ಗಮಿಸುತ್ತದೆ ಎಂದು ಕೆನಡಾದ ವಿಶ್ವವಿಖ್ಯಾತಿ ಹೃದಯಶಾಸ್ತ್ರ ಚಿಕಿತ್ಸಾ ತಜ್ಞರು ನಂಬುತ್ತಾರೆ. ಸೊ ದೈವಶಾಸ್ತ್ರಜ್ಞರು ಈ ವಿಷಯದಲ್ಲಿ ಇನ್ನಷ್ಟು ಬೆಳಕು ಚೆಲ್ಲಬೇಕು ಎಂದು ಅವರು ಹೇಳುತ್ತಾರೆ. ಟೊರಂಟೊ ಜನರಲ್ ಆಸ್ಪತ್ರೆಯ ಹೃದಯ ನಾಳಶಾಸ್ತ್ರ ಚಿಕಿತ್ಸೆಯ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ವಿಲ್ಫ್ರೆಡ್ ಬಿಗೆಲೋ ಅವರು ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆಯುಳ್ಳವರಾಗಿ ಈ ರಹಸ್ಯವನ್ನು ಛೇದಿಸಿ ಅದರಲ್ಲಿ ಏನಿದೆ ಎನ್ನುವುದನ್ನು ಕಂಡುಹಿಡಿಯಲು ಕಾಲ ಸನ್ನಿಹಿತವಾಗಿದೆ ಎಂದು ಭಾವಿಸುತ್ತಾರೆ. ಸೊ ಮರಣದ ಕಾರಾರುವಾಕಾದ ಗಳಿಗೆಯನ್ನು ನಿಗದಿಪಡಿಸುವುದರಲ್ಲಿ ಇರುವ ಸಮಸ್ಯೆಗಳು ಎಂಬ ವಿಷಯವನ್ನು ಚರ್ಚಿಸಲು ಎಸೆಕ್ಸ್ ಕೌಂಟಿ ಮೆಡಿಕಲ್ ಲೀಗಲ್ ಸೊಸೈಟಿಯು ಮುಂದೆ ಹಾಜರಾದ ಸಮಿತಿಯಲ್ಲಿ ಬಿಗೆಲೋ ಒಬ್ಬರು ಸದಸ್ಯರಾಗಿದ್ದರು. ಮರಣ ಹೊಂದುವುದು ಅನಿವಾರ್ಯವಾದಾಗ ಅಂತಹ ದಾನಿಗಳ ಹೃದಯ ಮತ್ತು ಇತರ ಅಂಗಗಳನ್ನು ಬದಲಿಯಾಗಿ ಬೇರೆಯವರಿಗೆ ಜೋಡಿಸುತ್ತಿರುವ ಈ ಯುಗದಲ್ಲಿ ಪ್ರಶ್ನೆ ಮಹತ್ವದಾಗಿದೆ. ಮರಣ ಹೊಂದುವುದು ಅನಿವಾರ್ಯವಾದಾಗ ಅಂತಹ ದಾನಿಗಳ ಹೃದಯ ಮತ್ತು ಅಂತಹ ಅಂಗಗಳನ್ನು ಬದಲಿಯಾಗಿ ಬೇರೆಯವರಿಗೆ ಜೋಡಿಸುತ್ತಿರುವ ಈ ಯುಗದ ಪ್ರಶ್ನೆ ಮಹತ್ವವಾಗಿದೆ. ಯಾಕಂದ್ರೆ ಮರಣ ಹೊಂದಿದ ಮೇಲೆ ಎಲ್ಲರಿಗೂ ಗೊತ್ತು, ಆದರೆ ಹೃದಯ ಮತ್ತು ಇತರ ಅಂಗಗಳನ್ನು ಬೇರೆಯವರಿಗೆ ಜೋಡಿಸುತ್ತಿರುವ ಈ ಯುಗದ ಪ್ರಶ್ನೆ. ರೋಗಿಯು ದೀರ್ಘ ಸುಪ್ತಿಯಲ್ಲಿದ್ದು ಅಂದ್ರೆ ಕೋಮದಲ್ಲಿ ಇರುವಾಗ ಯಾವುದೇ ಬಗೆಯ ಪ್ರಚೋದನೆಗಳಿಗೂ ಪ್ರತಿಕ್ರಿಯೆ ದೊರೆದಿದ್ದರೆ ಯಂತ್ರದಲ್ಲಿ ದಾಖಲಾದ ಮೆದುಳಿನ ತರಂಗಗಳು ಏರಿಳಿತಗಳಲ್ಲದೆ ಚಪ್ಪಟೆಯಾಗಿದ್ದರೆ ಅದನ್ನು ಮರಣವೆಂದು ಕರೆಯಬಹುದೆಂಬ ಸ್ವೀಕೃತವಾದ ವ್ಯಾಖ್ಯೆಯನ್ನು ಕೆನಡಾದ ವೈದ್ಯ ಒಬ್ಬ ಡಾಕ್ಟ್ರು ಹೇಳ್ತಾ ಇರೋದು ಇಲ್ಲಿ. ಸೊ ಕೋಮಾ ಅಂದ್ರೆ ಆಲ್ಮೋಸ್ಟ್ ನಾವು ಸತ್ತೋಗ್ದಾಗೆ. ಸೊ ಅಂಥದ್ರಲ್ಲಿ ಇರ್ತೀವಿ ಅಂತ ಅವರು ಹೇಳ್ತಾ ಇರೋದು. ಸೊ ಈ ಸಮಿತಿಯ ಇತರ ಸದಸ್ಯರೆಂದರೆ ಅಂಟಾರಿಯೋದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಎಡ್ಸನ್ ಎಲ್ ಹೈನ್ಸ್ ಮತ್ತು ವಿಟ್ಸರ್ ವಿಶ್ವವಿದ್ಯಾಲಯದ ಅಧ್ಯಕ್ಷರಾದ ಜೆ ಫ್ರಾನ್ಸ್ ಲೆಡ್ಡಿ. ಸೊ ಇವರೆಲ್ಲ ಚರ್ಚೆ. ಅವ್ರು ಏನ್ ಗೊತ್ತಾ, ಆತ್ಮ ಹೇಗಿರುತ್ತೆ, ಸಾವು ಹೇಗಿರುತ್ತೆ, ಇದೆಲ್ಲ ಚರ್ಚೆ ನಡೀತಾ ಇರೋದು. ಇದು ಪತ್ರ. ಬಿಗೆಲೋ
ಅವರ ಚರ್ಚೆಯ ಕಾಲದಲ್ಲಿ ತಾವು ಎತ್ತಿದ ಅಂಶಗಳನ್ನು ಅನಂತರ ಒಂದು ಸಂದರ್ಶನದಲ್ಲಿ ವಿವರಿಸುತ್ತಾ ತಮ್ಮ 32 ವರ್ಷಗಳ ಶಾಸ್ತ್ರ ವೈದ್ಯನ ಅನುಭವದಲ್ಲಿ ಆತ್ಮದ ಅಸ್ತಿತ್ವದ ಬಗ್ಗೆ ಯಾವುದೇ ರೀತಿಯ ಅನುಮಾನಕ್ಕೆ ಆಸ್ಪದವಾಗಿಲ್ಲ ಎಂದು ತಿಳಿದರು. ಸೊ ಜನರು ಜೀವಂತ ಸ್ಥಿತಿಯಿಂದ ಮರಣಾವಸ್ಥೆಗೆ ಜಾರುವ ಘಟ್ಟದಲ್ಲಿ ನಾವು ಬಳಿಯಲ್ಲಿಯೇ ಇರುವಂತಹ ಕೆಲವು ಸಂದರ್ಭಗಳೂ ಉಂಟು. ಆಗ ಕೆಲವು ವಿಚಿತ್ರ ಬದಲಾವಣೆಗಳು ನಡೆಯುತ್ತದೆ. ಅಂದ್ರೆ ಜನರು ಜೀವಂತ ಸ್ಥಿತಿಯಿಂದ ಮರಣಾವಸ್ಥೆಗೆ ಜಾರುವ ಘಟ್ಟದಲ್ಲಿ ನಾವು ಬಳಿಯಲ್ಲಿಯೇ ಇರುವಂತಹ ಕೆಲವು ಸಂದರ್ಭಗಳು ಉಂಟು. ಅವರು ಚರ್ಚೆ ನಡೀತಾ ಇರೋದು. ಅದರಲ್ಲಿ ಅತ್ಯಂತ ಗಮನಾರ್ಹವಾದ ಅಂಶವೆಂದರೆ ಇದ್ದಕ್ಕಿದ್ದಂತೆ ಕಣ್ಣುಗಳು ನಿರ್ಜೀವವಾಗಿ ಕಾಂತಿಹೀನವಾಗುತ್ತವೆ. ಅಂದ್ರೆ ಸಾಯುವಾಗ ಕಣ್ಣುಗಳು ಮಂಕಾಗುತ್ತವೆ, ಅಕ್ಷರಶಃ ನಿರ್ಜೀವವಾಗುತ್ತವೆ. ನಾವು ಗಮನಿಸಿದ್ದನ್ನು ದಾಖಲೆ ಮಾಡಲಾಗುವುದಿಲ್ಲ, ಅದನ್ನು ಸರಿಯಾಗಿ ದಾಖಲೆ ಮಾಡುವುದು ಸಾಧ್ಯವಿಲ್ಲವೆನಿಸುತ್ತದೆ. ಸೊ ಇವರೆಲ್ಲ ನೋಡ್ತಾ ಇದ್ದಾರೆ, ನೋಡಿ ಅವರು ಮಾತಾಡ್ಕೊತಾ ಇರೋದು ಅದು ಈ ತರ ಅಂತ. ಇವರೆಲ್ಲ ಪ್ರೊಫೆಸರ್ಸು ಎಲ್ಲ ಡಾಕ್ಟರ್ಸು ಅವರೆಲ್ಲ ಹೇಗೆ ಒಬ್ಬ ಜೀವಿ ಅವನು ಇದಕ್ಕಿದ್ದಂತೆ ಅವನು ಸಾಯುವಾಗ ಹೇಗಾಗುತ್ತೆ, ಆ ಸಿಂಪ್ಟಮ್ಸ್ ಗುಣಗಳೇನು ಅಂತ. ಮತ್ತೆ ನಾವು ಗಮನಿಸಿದ ಅಂದ್ರೆ ಬಿಗೇಲೋ ಅವರು ಹೈಪಥೋರ್ಮಿಯಾ ಎಂದು ಹೆಸರಾದ ಗಹನ ಘನೀಕರಣ ಅಂದ್ರೆ ಡೀಪ್ ಫ್ರೀಜ್ ಅಂದ್ರೆ ತುಂಬಾ ಕೋಲ್ಡ್ ಆಗಿರುತ್ತೆ ಶಾಸ್ತ್ರಚಿಕಿತ್ಸಾ ತಂತ್ರದಲ್ಲಿ ಹಾಗೂ ಹೃದಯ ಕಾವಾಟದ ಶಾಸ್ತ್ರಚಿಕಿತ್ಸೆಯಲ್ಲಿ ಮಾರ್ಗ ಪ್ರವರ್ತಕ ಕಾರ್ಯವನ್ನು ಮಾಡಿ ವಿಶ್ವವಿಖ್ಯಾತರಾಗಿದ್ದಾರೆ. ಅವರು ಯಾರು? ಬಿಗೆಲೋ. ಅವರು ಆತ್ಮಶೋಧನೆ ಮಾಡ್ತಾ ಇರೋದು. ದೈವ ಶಾಸ್ತ್ರಜ್ಞರು, ಅದಕ್ಕೆ ಸಂಬಂಧಿಸಿ ಇತರ ಶಾಸ್ತ್ರಜ್ಞರು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಕೈಗೆತ್ತಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಸೊ ಚರ್ಚೆಯ ಅವಧಿಯಲ್ಲಿ ಲೆಡ್ಡಿ ಅವರು ಆತ್ಮ ಹೊಂದಿದ್ದರೆ ಅದನ್ನು ನೀವು ನೋಡಲಾಗುವುದಿಲ್ಲ. ಆತ್ಮ ಯಾರಿಗೂ ನೋಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನೀವು ಕಂಡುಹಿಡಿಯಲಾಗುವುದಿಲ್ಲ ಎಂದು ಹೇಳಿದ್ದಾರೆ. ಸೊ ನೋಡಿ, ಅವರು ಹೇಳ್ತಾ ಇದ್ದಾರೆ ಚೇತನ ಅಥವಾ ಜೀವ ಅಂದ್ರೆ ಆತ್ಮನೆ ತತ್ವ ಹೊಂದಿದ್ದರೆ ಅದು ಏನು? ಸಮಸ್ಯೆ ಎಂದರೆ ಆತ್ಮವೆಂಬುದು ನಿರ್ದಿಷ್ಟವಾಗಿ ಎಲ್ಲಿಯೂ ಭೌಗೋಳಿಕವಾಗಿ ಅಸ್ತಿತ್ವದಲ್ಲಿಲ್ಲ. ಅದು ಎಲ್ಲಾ ಕಡೆಯೂ ಇದೆ, ಆದರೆ ದೇಹದಲ್ಲಿ ಎಲ್ಲೋ ಇಲ್ಲ. ಪ್ರಯೋಗವನ್ನು ಪ್ರಾರಂಭಿಸುವುದೇನೋ ಒಳ್ಳೆಯದೇ, ಆದರೆ ಈ ವಿಷಯದಲ್ಲಿ ನೀವು ಹೇಗೆ ವಿವರಿಸಿರುವಿರಿ ಎಂದು ನಮಗೆ ಹೊಳೆಯುತ್ತಿಲ್ಲ ಎಂದು ಲೆಡ್ಡಿ ಹೇಳಿದರು. ಸೋವಿಯತ್ ಗಗನಯಾತ್ರಿಯು ಬಾಹ್ಯಾಕಾಶದಿಂದ ಹಿಂತಿರುಗಿದ ಮೇಲೆಲ್ಲೂ ದೇವರು ಕಾಣಲಿಲ್ಲ, ಆದುದರಿಂದ ದೇವರಿಲ್ಲ ಎಂದು ವರದಿ ಮಾಡಿದ್ದರು. ಈ ಚರ್ಚೆಯಿಂದ ತಮಗೆ ನೆನಪಾಗುತ್ತದೆಂದು ರೆಡ್ಡಿ ಹೇಳಿದರು. ಇರಬಹುದು ಎಂದು ಜಿಗೇಲು, ಆದರೆ ಆಧುನಿಕ ವಿಜ್ಞಾನದಲ್ಲಿ ವಿವರಿಸಲಾದದು ಎದುರಾದಾಗ ಅನುಸರಿಸಬೇಕಾದ ಸೂತ್ರವೆಂದರೆ ಉತ್ತರವನ್ನು ಕಂಡುಹಿಡಿಯಿರಿ. ಪ್ರಯೋಗಶಾಲೆಗೆ ಕಂಡುಹಿಡಿಯಿರಿ, ಸತ್ಯವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲವು. ಸೊ ಆತ್ಮ ಎಲ್ಲಿದೆ, ಅದು ಎಲ್ಲಿಂದ ಬರುತ್ತದೆ ಎಂದು ಕೇಂದ್ರ ಪ್ರಶ್ನೆಯಾಗಿದೆ ಎಂದು ಬಿಗಲು. ಸೊ ಇದೇನು ಪ್ರಭುಪಾದರಿಗೆ ಪತ್ರ. ಆಮೇಲೆ ಪ್ರಭುಪಾದರು ಅದಕ್ಕೆ ಆಧಾರಗಳನ್ನು ನೀಡ್ತಾರೆ, ಅವರಿಗೆ ಪತ್ರ ಬರೀತಾರೆ. ಸೊ ಅದೇ ಇಲ್ಲಿ ಬರೆದಿರೋದು. ಸೊ ಈ ಪತ್ರ ನಾವು ಮುಂದಿನ ವಾರದಲ್ಲಿ ಓದೋಣ. ಸೊ ಇವಾಗ ಇಲ್ಲಿಗೆ ಮುಗಿಯೋಣ. ಥ್ಯಾಂಕ್ ಯು. ಶಿಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ.